ನಿನ್ನೆಯ ದಿನದಲ್ಲಿ ರಣಕ್ಷೇತ್ರಕ್ಕೆ ಹೋಗಿರುವಂತಹ ನಮ್ಮವರೇ ಆದ ಮಕರಾಕ್ಷ ಅಳಿದೇ ಹೋಗಿಬಿಟ್ಟನಲ್ಲ. ಈ ವಿಚಾರವನ್ನು ತಿಳಿದಂತಹ ನನ್ನಪ್ಪ ಚಿತಾಗಾರದಲ್ಲಿ ಚಿತ್ತಾಕ್ರಾಂತರಾಗಿರುವಂತಹ ವೇಳೆಯಲ್ಲಿ ನನ್ನ ಅಪ್ಪನಿಗೆ ಧೈರ್ಯದ ಮಾತನ್ನು ಹೇಳಿದ್ದೇನೆ. ಇಂದು ರಣದಿ ರಾಮ ಲಕ್ಷ್ಮಣರನ್ನು ಅಂತಾದ್ರೆ ಮಂಡೋದರಿಗೆ ಕಂದನಲ್ಲ, ನಿಮ್ಮ ಮುಖ ನೋಡುವುದಿಲ್ಲ ಎನ್ನುವಂತ ಪ್ರತಿಜ್ಞೆಯನ್ನು ಕೈದು ಬಂದಿದ್ದೇನೆ. ಮಣಿ ರಥವನ್ನು ಏರಿ ರಣಕ್ಷೇತ್ರಕ್ಕೆ ಬಂದರೆ ನೋಡಬಾರದೆ ಇರುವೆಯಂತೆ ಕಂಗೊಳಿಸುವಂತ ಕಾಪಿ ಸೇನೆ ಇವುಗಳಲ್ಲಿ ನೇರ ಹೋರಾಟವನ್ನು ಮಾಡಿದೆ ಅಂತಾದ್ರೆ ಯುದ್ಧ ಜಯವನ್ನು ಪಡೆಯುವಲ್ಲಿ ವರ್ಷಾನುಗಟ್ಟಲೆ ಬೇಕಾದೀತು. ಅದಕ್ಕೆ ಬೇಕಾಗಿ ಅಂಬರ ಪಥದಲ್ಲಿ ನಿಂತು ಸೇನೆ ಕಂಡು ರಾಮ ಇಂದು ಧರಾಶಾಹಿಯಾಗಿ ಬಿದ್ದಿದೆ. ಅಂಗದ ಹದವನ್ನು ಕಳೆದುಕೊಂಡಿದ್ದಾನೆ, ನೀಲ ನಿದ್ರಾಣಿಯಾಗಿದ್ದಾನೆ. ಇವರ ಉತ್ಸಾಹದ ಕುಗ್ಗುವಿಕೆಯನ್ನು ಕಂಡು ನಾನೇ ಒಮ್ಮೆಲೆ ಹುರುಪು ಕಳೆದುಕೊಳ್ಳುವ ಸ್ಥಿತಿ ಬಂತು. ಎಲ್ಲಿಂದ ಎನ್ನುವುದಾಗಿ ಆ ಕಡೆ ಈ ಕಡೆ ಕತ್ತನ್ನು ಹೊರಳಿಸಿ ಕಣ್ಣನ್ನು ಹೊರಳಿಸಿ ನೋಡಿದ್ರೆ ಕೇವಲ ಶರಗಳ ಸೋನೆ ಮಳೆ ಬಿಟ್ಟರೆ ವ್ಯಕ್ತಿ ಕಾಣುವುದಿಲ್ಲ. ಮೇಘದ ಮರೆಯಿಂದ ನಾದ ಕೇಳುತ್ತಾ ಉಂಟು. ಆ ಮೇಘನಾದ ಯಾವುದು ಅಂತ ನೋಡಬೇಕು. ಶಬ್ದವೇ ಅದು ಪ್ರಯೋಗ. ಕೈ ಹಿಡಿಯಬೇಕಾಗಿತ್ತು, ಅದನ್ನು ಕಳಕೊಂಡೆ. ಕೈ ಹಿಡಿದಂತಹ ತನ್ನ ಸತಿಯನ್ನು ಕಾಡಿನಲ್ಲಿ ಕಳಕೊಂಡೆ. ಮಡದಿಯ ಕಳಕೊಂಡ ಅದಮ ಕಪಿಗಡವನ್ನೇ ಕಡಹಿ ದಾನಹಾನಿ ಮಾಡಿದ್ದೇನೆ. ಅಮ್ಮಮ್ಮ ಪುರ ಕೊಡುವೆಯ ಇಂದ್ರಾಣಿಯಲ್ಲಿ ಮಾತ್ರ. ನೀನೆಂದೇನೋ ನಿನ್ನ ಅತ್ತೆಯಿಂದ ಹಿಡಿದು ನಿನ್ನ ಅಪ್ಪನಿಂದ ಮುಂದುವರಿದು ನಿನ್ನ ಅಜ್ಜನವರಂತ ಮಾರೀಚನವರೆಗೆ ಮುಂದುವರಿದು ಎಲ್ಲರೂ ಮಾಯದಿಂದಲೇ ಕೆಳಲೆಣಿಸಿದ್ದು. ಏನಾಗಬೇಕೀಗ? ಮೈ ಮರೆಸಿಕೊಂಡು ಯುದ್ಧ ಮಾಡಿದ್ದಲ್ಲದೆ ಎಲ್ಲಿಯೂ ನೇರವಾಗಿ ತೋರ್ಪಡಿಸಿದ್ದಿಲ್ಲ. ಸತಿಯನ್ನು ಕಳಕೊಂಡವ ಅಧಮ ಅಲ್ಲ, ಸತಿಯನ್ನು ಕದ್ದವ ಅಧಮ. ಅದನ್ನು ಸರಿಯಾಗಿ ನೆನಪು ಮಾಡಿಕೊ. ನೀನು ಮೇಘಗಳ ಮರೆಯಲ್ಲಿರುವುದು ಬಿಡು. ನಿನ್ನ ತಾಯಿ ಮಂಡೋದರಿಯ ಪಸಿರಲ್ಲಿ ಅಡಗಿದರು ಸೂರ್ಯ ಕುಲಜ ರಾಮನಲ್ಲಿ ನಡೀಲಿಕ್ಕೆ ಮಾಯಾವಿಗಳಾಗಿರುವಂತ ಇನ್ನೂ ಮಾಯಾವ
ಯುದ್ಧರಂಗಕ್ಕೆ ಬೆನ್ನು ತೋರಿಸಿದವನಲ್ಲಿ, ಹುಲ್ಲು ಕಟ್ಟಿ ಕಚ್ಚಿದವನಲ್ಲಿ, ಹುತ್ತ ಏರಿದವನಲ್ಲಿ, ಆಯುಧಹೀನನಲ್ಲಿ ಯುದ್ಧ ಮಾಡಬಾರದು ಎನ್ನುವುದಾಗಿ ಯೋಧ ಧರ್ಮವನ್ನು ಮೀರಿ ನಮ್ಮ ವ್ಯವಹಾರ ಇಲ್ಲ. ಇಂದಲ್ಲ ನಾಳೆ ಸಿಕ್ಕಿಯಾರ ಜನ ಸಮ್ಮುಖಕ್ಕೆ ಹಾಯ್ದನಕ್ಕೆ ಪುಟವನ್ನು ನೆನೆದು ಇವರಿಗೆಲ್ಲ ಇಷ್ಟ ಬಲ ಬರುವುದು ಅವರೊಬ್ಬ ಇದ್ದಾರೆ. ಮೊದಲು ಪರಿಚಯ ಇದ್ದೇ ನನಗೆ ಅವರೇ ಅದೃಶ್ಯನಾಗಿ ಹೋರಾಡುತ್ತಿದ್ದವ ರಾಮನಿಂದ ಸಾಲದುಂಡು ಅಲ್ಲಿಂದ ಓಡಿದೆ ಎಲ್ಲಿಗೆ ಅಂತ ನೋಡಿದ್ರೆ ಎಲ್ಲಿ ಬಂದೆಯ ನಿನ್ನ ಇದ್ದು ಈ ರಣಕಣದಲ್ಲಿ ಘಾಸಿಗೊಳಿಸದಿದ್ರೆ ಹನುಮನಲ್ಲ. ನಿನ್ನ ಪರಿಚಯ ನನಗೇನು ಹೊಸತಲ್ಲ. ಹಿಂದೆ ಉದ್ಯಾನವನದಲ್ಲಿ ಬಂದು ನೀರು ಮಾಡಿದಂತ ತರ್ವಣದಿಂದ ನಿನ್ನನ್ನು ಬ್ರಹ್ಮಾಸ್ತ್ರದಿಂದ ಬಂಧಿಸಿ ದರ ಎಳೆದುಕೊಂಡು ಹೋಗಿ ನನ್ನ ಅಪ್ಪ ಆಸ್ಥಾನದಲ್ಲಿ ಹಾಕುವಾಗ ನಿನ್ನ ಪರಾಕ್ರಮ ಎಲ್ಲಿ ಅಡಗಿದ್ದ ಹೇಳು. ಇಂದು ಅಂತಹ ಪರಾಕ್ರಮ ಉಂಟಾ? 10,000 ಅದಕ್ಕೆ ಗೌರವವನ್ನು ಕೊಡುವ ಉದ್ದೇಶದಿಂದಲೂ ಲಂಕೆ ಸಮಸ್ತವನ್ನು ನೋಡುವ ಉದ್ದೇಶದಿಂದಲೂ ನಿನ್ನ ಬ್ರಹ್ಮಾಸ್ತ್ರಕ್ಕೆ ಅಂದು ಮಣಿದಿದ್ದೇನೆ. ಹೌದಾ? ಮಾತ್ರವಲ್ಲ, ಕೆಳಬಂದಕ್ಕೆ 10,000 ಮಂದಿ ಸೈನಿಕರನ್ನ ಕೇವಲ ನನ್ನ ಕರಗಳ ಆಘಾತದಿಂದಲೇ ಮಣಿಸಿದ್ದನ್ನು ಪ್ರತ್ಯಕ್ಷವಾಗಿ ನೋಡಲಿಲ್ಲ. ನೀನು ಸತ್ತು ಹೋಗಿದ್ದಾರೆ, ನಷ್ಟ ಆಗಲಿಲ್ಲ. ಭೂಮಿಗೆ ಭಾರ, ಅನ್ನಕ್ಕೆ ದಂಡ ಎಲ್ಲ ಹೋಗಿದ್ದಾರೆ. ಒಳ್ಳೆಯದಾಗಿದೆ. ಆದೀತು. ಅಂದು ನೀನು ನಾಡು ಇಷ್ಟು ಊರಲ್ಲಿ ಇಷ್ಟು ಮಂದಿಗಳಿದ್ದಾರೆ, ಈಗ ಬರ್ಲಿಕ್ಕೆ ಸಂಕಟ. ಯಾಕೆ? ಅವರಿಗೆ ನಾಳೆ ನಿನ್ನ ಊರಿನಲ್ಲಿ ಇಂದು ಜನ ಇಲ್ಲ. ಯಾಕೆ? ಅಂದು ನಾನು ಗುದ್ದಿಕೊಂಡವರೇ ಅಷ್ಟು ಜನ. ಹೌದಾ? ಹಾಗಾಗಿ ಇದ್ದವರು ಸತ್ತಿದ್ದಾರೆ, ಇದ್ದವರನ್ನು ಬಂದವರು ನಮ್ಮವರು ನೋಡುವ ಯಾರೋ ಕಾಪಟ್ಯವನ್ನು ಮೆರೆಸಿದ ಅವರಲ್ಲಿ ತೋರಿಸಿದ್ದಾರೆ ಕಾಣುವುದಾಗಿ ನೋಡುವಾಗ ಜಾರಿದಿರಲ್ಲ. ಹಾಗಿದ್ರೆ ಎಲ್ಲಿದ್ದಾರೆ, ಏನು ಮಾಡುತ್ತಾರೆ? ಕಡೆಗಳಲ್ಲಿ ನಿರೀಕ್ಷಿಸ್ತಾ ಕಾದುವರ ಸೀತೆಯ ನೆವಲದಿಂದಲೇ ಅವನಿ ಜಾತೆಯ ತೆರದಿ ಮಾಯದ ಯುವತಿಯನ್ನು ನಿರ್ಮಿಸಿದ ಖಡ್ಗವ ಕೊರಲೆ ಗಾಣಿಸುತ್ತ
ಅವುಗಳ ಬಿಗಿಮುಷ್ಟಿಗೆ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯ. ಆದರೆ ಇಂತಹ ಕೋಲಾಹಲ ನಡೆಯುವುದು ಯಾತಕ್ಕಾಗಿ, ಯಾರಿಗಾಗಿ ಆಲೋಚನೆ ಮಾಡಿದರೆ ಸೀತೆಗಾಗಿ, ಅವಳಿಗೆ ನಮ್ಮ ಅಪ್ಪಯ್ಯ ತಂದಿರಿಸಿದಂತಹ ಆ ಹೆಣ್ಣಿಗಾಗಿ, ಆ ಹೆಣ್ಣನ್ನೇ ಕೊಂದು ಮುಗಿಸುವುದಕ್ಕಾಗ್ತದೆ ಅಂತಾದ್ರೆ ನನ್ನ ಅಪ್ಪಯ್ಯ ಯಾವತ್ತ ಮಾಡ್ತಿದ್ರು, ಮತ್ತೆ ಆಗುವುದಿಲ್ಲ ಎಂಬುದೇ ಸ್ಪಷ್ಟ. ಆದರೆ ಒಂದಿದೆ, ಸ್ವರ್ಣ ಲಂಕೆಯ ಈ ರೀತಿಯಾಗಿ ಹೊತ್ತಿ ಉರಿಯುವುದಕ್ಕೆ ಕಾರಣಕರ್ತಳಾಗಿರುವಂತಹ ಆಕೆ ಸತ್ತಳು ಅಂತ ಈ ಕಪಿಗಳಿಗೆ ಗೊತ್ತಾಯಿತು ಅಂತಂದ್ರೆ ರಾಮನಿಗೆ ಹೋಗಿ ಹೇಳಿದ್ರು. ಅವ ಜಿಗುಪ್ಸೆ ಹೊಂದುತ್ತಾನೆ. ಹೆಂಡತಿ ಇನ್ನಿಲ್ಲದ ಮೇಲೆ ನನಗೆ ಯುದ್ಧ ಯಾಕೆ, ಮತ್ತೊಂದು ಯಾಕೆ ಎನ್ನುವ ಹಾಗೆ ವೈರಾಗ್ಯದಿಂದ ಎಲ್ಲಿಯಾದರೂ ಹೋಗಿ ಬಾವಿಗೆ ಹಾರ್ತಾನೆ. ಅಷ್ಟು ಮಾಡಬೇಕು. ಆದ್ದರಿಂದ ಈಗ ಮಾಡಬೇಕು ಅದೊಂದೇ ಉಪಾಯ. ಅಣಿಮ ಮಹಿಮ ಗರಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವ ವಶಿತ್ವ ಎನ್ನುವಂತಹ ಅಷ್ಟ ವಿದ್ಯೆಯನ್ನು ಬಲ್ಲವರು ನಾವು. ಆದ್ದರಿಂದ ಅದನ್ನೇ ಪ್ರಯೋಗಿಸಿ ಮಾಯಕದ ಕೈಯಲ್ಲಿ ಕಟಾರಿಯನ್ನು ಹಿಡಿದುಕೊಂಡು ನನ್ನ ಚಿರಮಂತೆ ಕೇಳಿಸುವುದಕ್ಕೆ ಮುಂದಾಗುತ್ತಾ ಇದ್ದಾನೆ. ಅಂದು ನಿನ್ನ ಚೌಕವನದಲ್ಲಿ ನಾನು ಕಂಡಾಕ್ಷರಲ್ಲಿ ಇಂದಿನ ಈ ಕ್ಷಣದವರೆಗೂ ನನ್ನ ಅಂತರಂಗದಲ್ಲಿರುವಂತಹ ಆಸೆಯನ್ನು ಬಲ್ಲೆಯ. ಒಂದಲ್ಲ ಒಂದು ದಿವಸ ನನ್ನ ಸ್ವಾಮಿಯನ್ನು ಕಂಡೇ ಕಾಣುತ್ತೇನೆ, ಕಣ್ಣಾರೆ ನೋಡಿ ಬಾಯಿ ತುಂಬ ಮಾತಾಡುತ್ತೇನೆ ಎನ್ನುವುದಾಗಿ. ಆದರೆ ಆ ಕನಸು ನನಸಾಗದೆ ಹೋಯಿತು. ಹನುಮಂತ, ಗಾಢದಿಂದ ಬಿಡಿಸೋ ನನ್ನ ಸ್ವಾಮಿಯನ್ನು ಕೂಡಿಸಲು ಮಧ್ಯವತ್ತ ಕಳನೆ ಕೇಳು ಪಾಡು ಕಳನೆ ಕೇಳು ನಿನ್ನ ಕೇಳಿ ಕೇಳು, ನೀನು ಯಾರು? ನಿನ್ನ ವಂಶ ಯಾವುದು? ನನ್ನಲ್ಲಿ ನಿನ್ನ ಪರಂಪರೆ ಯಾವುದು? ಅಲ್ವೇನೋ ಪೌಲಸ್ತ್ಯಜನ ವಂಶದಲ್ಲಿ ಬಂದಿರಬಹುದಾದಂತಹ ನೀರು ಮತ್ತು ನಿನ್ನವರು ಆ ಭರ್ಗನನ್ನೇ ಮೆಚ್ಚಿಸುವುದರ ಮೂಲಕವಾಗಿ ಅತಿ ಬಲಾನ್ವಿತರೇ ಆಗಿಯೇ ಇರಬೇಕು ಎನ್ನುವುದಾಗಿ ಬಯಸಿದವರು. ಇಂತಹ ಕೃತ್ಯ ನಿನಗೂ ನಿನ್ನವರಿಗೂ ಸಲ್ಲದು. ಸ್ವಲ್ಪ ಈಗ ನಾವು ತೆಕ್ಕೊಂಡದ್ದು ಕಡಿಮೆ ಆಯ್ತು. ಸಹನೆಯನ್ನು ತೆಗೆದು ಸಮಾಧಾನ ತೆಕ್ಕೊಂಡದ್ದು ನಿಮ್ಮ ಪುಣ್ಯ. ಮರ ಹಾರುವ ಮಕ್ಕಳಿಗೆ ಈ ಮರ್ಕಟ ಕೋಡಗ ಯಾವ ಮರದ ಹಣ್ಣು ಒಳ್ಳೆಯದು, ಕೆಟ್ಟದ್ದು ಬಳತದ್ದು ಎಲ್ಲ ಆಗ್ತದೆ ನಿಮಗೆ. ಹೌದು, ಹಾಗಾಗಿ ಕೆಟ್ಟದ್ದು ಒಳ್ಳೆಯದು ನನಗೆ ಹೌದೇನು? ಕೆಟ್ಟದ್ದು ಈ ರೀತಿಯಾದಂತ ತತ್ವದ ಮಾತನ್ನು
ನಿನಗೆ ಹೇಳು ಕೊಟ್ಟವ್ರ ಯಾರು? ಯಾಕೆ ನಾಡಿದ್ಯ ಮುದಿಸಿ ರಘುವಂಶ ರಾಜೇಂದ್ರನ ರಾಣಿಗೆ ತಿಳಿಸಿ ಎನಗಿಲ್ತು ಪೂರ್ವ ಜನ್ಮದ ಕರ್ಮವು ಪೂರ್ವ ಜನ್ಮದ ಕರ್ಮ ಇದು ಕರ್ಮ ಬೆಂಬಿಡದು ಅನುಸರಿದುದು ನೋಡಿದ ನೋಡಿದನೆಯೋ ಹನುಮ ಮಿಥಿಲೆಯ ಜನಕ ಋಷಿ ಮಹಾರಾಜನಿಗೆ ಮಗಳಾಗಿ ಜನಿಸಿದೆ. ಅಯೋಧ್ಯೆಯ ಚಕ್ರವರ್ತಿಗಳನ್ನೆನಿಸಿಕೊಂಡಂತಹ ದಶರಥ ಭೂಪತಿಗಳೇ ಸೊಸೆಯೆಂದೆನಿಸಿಕೊಂಡೆ ನಾನು. ಸೂರ್ಯವಂಶ ಸಂಜಾತರಾದಂತಹ ರಾಘವರ ರಾಣಿಯೆಂದೆನಿಸಿಕೊಂಡೆ ಹನುಮ. ಆದರೆ ಎಲ್ಲರಿಗೂ ನಾನು ತಾಯಿ ಇರುವುದಾಗಿ ಕೊಂಡಾಡುವುದಕ್ಕೂ ಅರ್ಹತೆ ಉಳ್ಳವಳಾದರೂ ಕೂಡ ಈ ಕ್ಷಣದಲ್ಲಿ ಈ ಕೆಟ್ಟ ರಾಕ್ಷಸದ ಕತ್ತಿಗೆ ಹೇಗಾದ್ರೂ ಬಿಡಿಸು ಆ ಸ್ವಾಮಿಯನ್ನು ಕೂಡ ಸಂತೋಷದಲ್ಲಿರುತ್ತೇನೆ. ದಿತಿಜರು ಬಿಗ್ಗಡನು ಮುಂದಕ್ಕೆ ಲಂಕಾಪತಿ ಈರನು ಬಿಗ್ಗಡನು ಈರನು ಪಾತಕಿಗೆ ಚತುರ್ಯುಗಾಗಿ ಗಣಕ ಗುಣಗೆ ರೋಗಿ ರಕ್ಷಣೆ ಸಂದೇಹಕ್ಕೆ ವೈದೇಹಿಗೆ ಬಿಟ್ಟು ಎನ್ನಳು ಅವಕ್ಕೆ ಇದಿರಾಗು ಎನ್ನಳು ಅವಕ್ಕಿದಿರಾಗು ಇದಿರಾಗು ಮತಿವಂತ ಕಳನಿಯೇ ನಾನು ಆಡುವ ಮಾತನ್ನು ಕೇಳಬೇಕಯ್ಯ ಕೇಳಬೇಕು. ನಿನ್ನ ರಾಗ ಕೇಳುವ ಅಂತ ಆಗ್ತದೆ. ನಾನು ನೋಡುವ ಸಿಟ್ಟು ಬರ್ತದೆ. ಯಾಕೆ ನನ್ನನ್ನು ನೋಡುವಾಗ ಆಗುವಂತಹ ಸಿಟ್ಟನ್ನು ತಡೆದುಕೋ. ಯಾಕೆ ಮುಂದೆ ನಿನ್ನನ್ನು ನೋಡಿದಾಗ ಪ್ರಪಂಚ ಸಿಟ್ಟುಕೊಳ್ಳಬಾರದಲ್ಲ. ಆ ಕಾರಣಕ್ಕಾಗಿ ಮತಿವಂತನಾದವ ನೀನು ಕೇಳಬೇಕು. ದಿತಿಜರಲ್ಲಿ ಅಗ್ಗಳನಾಗಿ ಎಲ್ಲರನ್ನು ಆಳುವಂತಹ ಪ್ರಭುತ್ವ ಶಕ್ತಿಯನ್ನು ಹೊಂದಿ ಇಂದ್ರಾದಿ ದೇವತೆಗಳನ್ನು ಮಣಿಸುವ ಮೂಲಕವಾಗಿ ದಶಕಂಠನಿಗೆ ಇಂದ್ರನನ್ನ ಗೆದ್ದ ಖ್ಯಾತಿಯನ್ನ ಉಳಿಸಿದವ, ಕೊಡುಗೆಯಾಗಿ ಕೊಟ್ಟವ. ಕೇಳು, ಸ್ತ್ರೀ ಹತ್ಯೆ ಮಾಡಬಾರದು. ಸ್ತ್ರೀ ಹತ್ಯೆಯನ್ನು ಮಾಡಿದೆ ಅಂತಾದ್ರೆ 4 ಯುಗಗಳಲ್ಲಿ ಅದೆಷ್ಟೋ ಜನ್ಮಗಳಲ್ಲಿ ನೀನು ಪುನರಭಿ ಸಂಕಲ್ಪ ಮಾಡಿದೆ ಅಂತಾದ್ರೆ ಪರಶಿವನನ್ನು ವಹಿಸಿದೆ ಅಂತಾದ್ರು ಆಗದಂತಹ ಪಾಪದ ಲೇಪ ನಿನಗೆ ತಾಗ್ತದೆ. ಬಾಲವನ್ನು ಸುಡಿಸಿಕೊಂಡ ಆದಿಯಲ್ಲಿ ಹೊಯ್ದಾಡಿ ಬದುಕಿದ ಕೋತಿ ನಿನ್ನಿಂದ ಜೇದು ಬಿಸಿಲು ಧರಕ್ಕೆ ಸೀದಿಯ ಮರದ ಜನ ಮುಂದೆ ಇದು ರಗಳ ಆಯ್ತು ನಿನಗೆ. ಮಾತು
ಅಷ್ಟೇ. ಹಿತವಾಗಿ ಬೇಕು, ಮಿತವಾಗಿ ಬೇಕು. ಅದು ಅತಿವಾಯಿತು ಅಂತಾದ್ರೆ ಕೇಳುವವನಿಗೆ ರಗಳೆಯಾಗಿ ಪರಿಣಮಿಸ್ತದೆ. ನೀನು ಮಾಡಿದ್ದು ಅದುವೇ. ಎಲ್ಲವೋ ಆದಿಯಲ್ಲಿ ಬಾಲವನ್ನು ಸುಡಿಸಿ ಒಯ್ದೋಡಿದಂತಹ ಕಾಡಗಳೆ ನಿನ್ನ ಮಾತಂತಿರಲಿ. ಈಗ ಕೇಳು, ಈಕೆಯಿಂದಲಾಗಿ ಈಕೆ ನೆವರದಿಂದಲಾಗಿ ಇಡೀ ನಮ್ಮ ಅಹಂಕಾರ ರಾಷ್ಟ್ರ ಅಸುರರೆಲ್ಲರೂ ಸರ್ವನಾಶವಾಗುತ್ತಾ ಇದ್ದಾರೆ. ಅದಕ್ಕೆ ಮೂಲ ಕಾರಣ ಈಕೆ ಅಂತ ಈಕೆಯನ್ನೇ ಕೊಲ್ಲುವಾಗ ಕೈ ತಡೆಯುವವರು ಯಾರು? ಈಶ ಕುಲಾಧಿಪತಿ ಆಗುವುದಾಗಲಿ. ನಿನಗೆ ಕುಡಿತ ಎಂದಾದ್ರೆ ತಡೆಯೋ ತಡೆಯೋ. ರಥವನ್ನೇ ಗುಟ್ಟಿ ಪುಡಿ ಮಾಡಿದ್ದಾನೆ. ಓಡುತ್ತಿದ್ದಂತ ಅವನನ್ನು ತಡೆಯಲಿಕ್ಕಾಗಲಿಲ್ಲ. ರಥ ಪುಡಿಯಾಗಿದೆ. ಹಿಡಿದು ಎಳೆದು ಕಡಿಯುತ್ತೇನೆ ಅಂತ ಹೊರಟ ನಮ್ಮಮ್ಮ ಎಲ್ಲಿ? ಸೀತಮ್ಮ, ಸೀತೆ, ಅವನಿಜಿ ಅಬಲ ಎರಡು ಸಗಜಿ ಅಯ್ಯಯ್ಯೋ ಅವನಿಜಿ ಅಬಲ ಎರಡು ಸಗಜಿ ಮೈಯ ಚಾಚುವುದಾಗಿ ನಿಲಗೆ ಕೈಯಾರೆ ಕರ್ಮವ ಉಡಿಸಿ ತಿನಗಿಯೇ ಕೈಯಾರೆ ಕರ್ಮವ ಉಣಿಸಿ ತಿನಗಿಯೇ ಜಗದಯ್ಯನುಳ್ಗೇರೆಂದು ಅಕಟ ಅಕಟ ಕಾಯುವುದಕ್ಕೆ ಪ್ರತ್ಯಕ್ಷನಾಗಿ ವಾಯುವಿನ ಸುಕುಮಾರನಾಗಿ ಹನುಮನೇ ಇರುವಾಗ ರಾಮನ ಬಂಟರಾಗಿ ಹನುಮಂತನೇ ಪ್ರತ್ಯಕ್ಷವಾಗಿರುವ ಸಂದರ್ಭದಲ್ಲಿ ಕಣ್ಣೆದುರಿಗೆ ಕಂಡು ರೋದನಗೈಯುತ್ತಿದ್ದಂತಹ ಅಯ್ಯೋ ಮಾತೆಯನ್ನ ಉಳಿಸಲಾದರೆ ನನ್ನ ಕಣ್ಣೆದುರಿನಲ್ಲೇ ಮಾತೆ ಆ ಪಾತಕಿಯ ಮೂಲಕವಾಗಿ ಅಸುನೀಗಿ ತನ್ನ ತಾಯಿಯಾದಂತಹ ಧರಣಿ ದೇವಿಯ ಮೇಲೆ ಒರಗುವಂತಾಯ್ತು. ಅಯ್ಯೋ ನನ್ನಂತಹ ಪಾತಕಿಯನ್ನ ಪ್ರಭುವಾದ ರಾಮಚಂದ್ರ ಮಾರಿಸ್ತಾನೆ. ಅಂತರಂಗದ ದಾಸನಾಗಿ ರಾಮನೊಪ್ಪಿದ ನನ್ನ ಪ್ರಭು ರಾಮಚಂದ್ರ ಈ ಹನುಮನನ್ನ ಅಯ್ಯೋ 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 ಏನು ಮಾಡಿ ಅನಿಲಾತ್ಮಜನ ಶಿವನಿನದಬೇಕಿಲ್ಲ ಧನುಜನ ಬಿಲ್ಲ ಠೇಂಕಾರ ಕೇಳುತ್ತಿದೆ ಜಾಂಬವರೇ ಹನುಮಂತನೇನ್ ಕೈವನೆಂಬುದು ತಿಳಿದು ಬಾರೆಂದು ರಘುಪತಿಯು ಸುರೇನು ಇಲ್ಲಿಯವರೆಗೆ ಅನಿಲಾತ್ಮಜನಾದಂತಹ ಹನುಮಂತನ ಸಿಂಹನಿನಾದವೇ ಕೇಳುತ್ತಾ ಇತ್ತು. ಈಗ ಧನುಜನ ಬಿಲ್ಲಟೇಂಕಾರ ಮಾತ್ರ ಅಲಿಸುವುದಕ್ಕೆ ಕೇಳುತ್ತಾ ಇದೆ. ಹಾಗಾದ್ರೆ ಹನುಮಂತ ರಣರಂಗದಲ್ಲಿ ಏನು ಮಾಡುತ್ತಿದ್ದಾನೆ ಎನ್ನುವುದನ್ನು ನೋಡಿ ಬರುವಿರ. ಅನುವರದ ಭೂಮಿಯುಳು ಬಿದ್ದ ಕ್ಷಣಗಳ ದಾಟಿ ಬಿದ್ದ ಕ್ಷಣಗಳ ದಾಟಿ 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 ಘನರಥಾಶ್ವಗಳು ಹತ್ತಿಡಿದು ಘನರಥಾಶ್ವಗಳು ಹತ್ತಿ
ಇಳಿದು ಬಳಲುತ್ತ ಹನುಮ ಹತ್ತಿಳಿದು ಬಳಲಿ ಹನುಮಂತನು ದೂರದಿ ಕಂಡು ಹತ್ತಿರಗದಾಗಲಿದ್ದನು ಕೇಳು ಮರುತಾತ್ಮಜನಿ ಇಂದಿನ ಕಾಳಗರಿಗಳ ನೆರೆದ ಪರಿಗೆನು ಕೇಳಿ ಬಾರದೆನುತ ಕಳುಗಿನ ಶೀಲಲಾಮ ಏನು ನಿಲ್ಲಯ ಮನದ ದುಗುಡವಿದೇನೆನುತ ಬೆಳಗುಳ್ಳು ಹನುಮ ಏನಾಯ್ತಪ್ಪ? ಆಗಬಾರದ್ದೆಲ್ಲ ಆಗಿ ಹೋಯಿತು ಜಾಂಬವರೇ. ಲೋಕದ ಸರ್ವ ಜೀವಿಗಳಿಗೂ ಪ್ರಾಣವಾಯು ಕೊಡುವಂತಹ ಮಾರುತನ ಮಗನೇನು ಮಾರುತೇಯ. ಇಂದ್ರಜಿತುವಿನ ಕಾಳಗದಲ್ಲಿ ಅಪ್ರತಿಮವಾಗಿ ಹೋರಾಡಿದಂತಹ ನೀನು ಈಗೇಕೆ ಈ ರೀತಿ ಮಂದವಾಗಿ ಕುಳಿತರು ಹನುಮಂತ? ಏನಾಯಿತು? ನನ್ನಲ್ಲಿ ಹೇಳಬಾರದೆ? ಜಾಂಬವ ದೇವ ಕೇಳಿಯ ಕೂಡ ಜಂಬಾರಿಗಿತು ಎಲ್ಲ ಕೈಯ ಸಂಭ್ರಮದಲ್ಲಿ ಕಾದಿ ಇಪ್ಪು ಗಾಣದಿ ಹೋಗಿ ಕುಕ್ಕಿನಿ ಜಯ ತಂದು ಕೆಡಗಿ ತಪ್ಪಿಸಿ ಜಾಂಬವ ದೇವ ಕೇಳಿಯ ಅಯ್ಯ ಹನುಮ, ಎಲ್ಲರಿಗೂ ಪ್ರೇರಣೆಯಾಗಿದ್ದಂತಹ ನಾನ್ಯಾಕೆ ರಣಕಣದಲ್ಲಿ ಮರಗಿ ಕುಳಿತೆ? ಹೌದು. ಮೂರ್ಛಾವಸ್ಥೆಯನ್ನು ತಾಳಿದೆ. ಹಾ ಜಾಂಬವರೇ, ಹಾ ಲೋಕಮಾತೆಯಾದಂತಹ ಪ್ರಭು ರಾಮಚಂದ್ರನ ಪತ್ನಿ ಸೀತೆ ಹಾ ಇವಳನ್ನ ರಕ್ಷಿಸುವುದಕ್ಕೋಸ್ಕರವಾಗಿ ಹಾ ಎಲ್ಲ ನನ್ನ ಬುದ್ಧಿಯನ್ನು ಕೂಡ ಪ್ರಯೋಗಿಸಿದೆ. ಹಾ ಬಲವನ್ನು ಪ್ರಯೋಗಿಸಿ ಇಂದ್ರಜಿತವನ್ನು ನಿಗ್ರಹಿಸುವ ಅಂತಾದಾಗ ಹಾ ಕಣ್ಣೆದುರಿಗಿದ್ದು ಹಾ ಮಾತೆ ಸೀತೆಯನ್ನ ಹಾ ಉಳಿಸಿಕೊಳ್ಳಿಕ್ಕಾಗಲಿಲ್ಲ. ಏನಾಯ್ತು ಹನುಮ? ಆತಕಿ ಪಾಪಿ ಹಾ ಇಂದ್ರಜಿತು ಹಾ ರಾಮನ ಮೇಲೆ ವಿಜಯವನ್ನು ಸಾಧಿಸುವ ಏಕೈಕ ಉದ್ದೇಶದಿಂದ ಹಾ ಮಾತೆ ಸೀತಾಮಾತೆಯನ್ನ ಹಾ ಈ ರಣಕಣದಲ್ಲಿ ಹಾ ಕರಾಳವಾದಂತಹ ಖಡ್ಗದಿಂದ ಎಲ್ಲಿ ಉಂಟು ಹೆಣ? ಎಲ್ಲಿ ಉಂಟು ಸೀತಾಮಾತೆಯ ಹೆಣ ಎಲ್ಲಿ ಉಂಟು ಹನುಮ? ನೋಡು, ತೋರಿಸು ಬಾ. ಜಾಂಬವರೇ, ಹಾ ಹೀಗೆ ಬನ್ನಿ, ಹಾ ಹೀಗೆ ಬನ್ನಿ. ಹಾ ನಿಮಗೆ ಸಮಾಧಾನವಾಗಿ ಹಾಗೆ ತೋರಿಸ್ತೇನೆ. ನೋಡಿ ನೋಡಿ ಅಮ್ಮ. ಜಗದ ಜೀವನ ಸೋನು ನಿನಗಿ ಬಗೆಯ ಪಾತವದ್ಯಾಕೆ ಬರುವ ಗಂಬನಿ ಕೊಡಿದು ಜಾತವಗಿರಗಿ ಬೇದನು ರಾವಣಿಯ ಮಾಯವಿದು ಸೀತಾದೇವಿಯಲ್ಲ ಹನುಮ ಬಾಲಕಿಯ ಗುರುತವನು ದೇವರ ದೇವ ಬಲ್ಲ ಹನುಮ ಜಾಂಬವರೇ, ಹಾ ಹನುಮ ರಾಮದಾಸನಾಗಿ ಇದ್ದು ಬರಬೇನು? ಹನುಮ ಸಾಯಲಿಕ್ಕೆ ನನಗೆ ಗೊತ್ತಿಲ್ಲ. ಹಾ ಮಾತೆಯನ್ನು ಹೊಡೆದುರುಳಿಸಿದ್ದಾರೆ. ಹಾ ಓ ಹನುಮ, ನೋಡ, ತೋರಿಸು ತೋರಿಸು ಸೀತಾಮಾತೆ ಹೆಣವನ್ನು. ಇದೆ ಸೀತಾಮಾತೆ. ಹಾ ಸೀತಾಮಾತೆ ಈಗ ಇಂದ್ರಜಿತು ಸೀತಾಮಾತೆಯನ್ನು ಕೊಂದು ಎಷ್ಟು ಹೊತ್ತಾಯ್ತಪ್ಪ? ಈಗ 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 ಹಾ? ಕೆಲವೇ ಹೊತ್ತಿನ ಮೊದಲು ಹಾ ಹೊಡೆದುರುಳಿಸಿದ್ರೆ ಗೊತ್ತದಕ್ಕೆ ಅವ ಗಾಯ ಮಾಡಿದ್ದು ಎಲ್ಲಿ ಹೇಳು? ಕಡ್ದದ್ದು ಯಾವುದನ್ನು? ಕುತ್ತಿಗೆಯನ್ನಲ್ವಾ? ಕುತ್ತಿಗೆಯನ್ನು ಕಡಿದಾದ ಕ್ಷಣ ಮಾತ್ರದಲ್ಲಿ ರಕ್ತ ಹೆಪ್ಪುಗಟ್ಟುತ್ತದೆ. ಆದ್ರೆ ನೋಡಲ್ಲಿ, ನೋಡು, ರಕ್ತ ಒಸರುತ್ತಾ ಉಂಟು. ಹೌದಾ? ಇನ್ನೂ ರಕ್ತ ಒಸರುತ್ತಾ ಇದೆ. ಒಸರುತ್ತಾ ಉಂಟು. ಇನ್ನು ಮತ್ತೆ ಹೇಳ್ತೇನೆ, ಬಾಯಿ ನೋಡು.
ಸತ್ತರೆ ಕಣ್ಣು ಒಂದೇ ತೆರೆದಿರ್ಬೇಕು ಅಥವಾ ಮುಚ್ಚಿರ್ಬೇಕು. ನೋಡು ಕಣ್ಣು ನೋಡು, ಏನಾಗಿದೆ? ಬಿಡಿ 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 ಅಂತ ಉಂಟು. ಹೌದು. ಮೊನ್ನೆ ತಾನೇ ನಡೆದ ಯುದ್ಧದಲ್ಲಿ ಇಂದ್ರಜಿತು ಮಾಯದಿಂದಾಗಿ ಲಕ್ಷ್ಮಣನನ್ನು ಮೂರ್ಛೆಗೊಳಿಸಲಿಲ್ವಾ? ಮಾಯ ಯುದ್ಧ ಮಾಡಿದ್ದಾನೆ, ಯುದ್ಧ ಮಾಯ ಮಾಡಿದ್ದಾನೆ. ಹೌದು. ಆವಾಗ ಸಂಜೀವಿನಿ ಪರ್ವತ ತಂದವನು ಯಾರು? ನಾನೇ. ನೀನೆ. ನೀನು ಚಿಕ್ಕವನಿರುವಾಗ ಸೂರ್ಯನನ್ನು ಹಣ್ಣು ಅಂತ ಹೇಳಿ ತಿನ್ಲಿಕ್ಕೆ ಹಾರಿದವನು ನೀನಲ್ಲ. ಇರುವ ಒಂದೇ ಹಣ್ಣು ತಿಂದು ಬಿಡುವ ಅಂತ ಹೋದವ. ಸೀತಾಮಾತೆಯ ಪ್ರಾಪ್ತಿಗಾಗಿ ರಾಮ ಯಾರನ್ನು ನಿಯೋಜಿಸಿದ್ದು ಲಂಕೆಗೆ? ಲಂಕಾದವರಿಗೆ ನಿನ್ನನ್ನೇ ಅಲ್ವಾ? ಅಲ್ಲಿ ಲಂಕೆಯನ್ನು ಕೊಂದದ್ದು ನೀನೇ ಅಲ್ವಾ? ನಾನೇ ಲಂಕಿಣಿಯನ್ನು ಕೊಂದವ. ಹಾಗಿದ್ರೆ ನೀನು ಯುದ್ಧ ಮಾಡುವ ಬದಲು ಯಾಕೆ ಸುಮ್ಮನೆ ಕೂತದ್ದು? ಮಾತೆ ಸೀತೆ ಮೃತ್ಯು ಹೊಂದಿದ್ದಾಳಲ್ವಾ? ನಿನಗೆ ಗೊತ್ತಿಲ್ವಾ? ರಾವಣನ ಮಗ ಇಂದ್ರಜಿತ್ತು ಅವರು ಮಾಯಾವಿಗಳಂತ. ಇದು ಮಾಯಾವಿದ್ಯೆ ಯಾಕೆ ಆಗಿರಬಾರ್ದು? ಈ ಸೀತೆ ಮಾಯಾ ಸೀತೆ. ನಾನು ಒಪ್ಪುವುದಿಲ್ಲ ಸ್ವಾಮಿ. ನನ್ನ ಕಣ್ಣೆದಿರಲ್ಲೇ ಅವಳು ರೋಧಿಸಿದ್ದರ ಪ್ರಾರ್ಥಿಸಿದ್ದರ ಕಂಡಿದ್ದೇನೆ. ಈಗ ಹೇಳ್ತೇನೆ ಕೇಳು. ಸಪ್ತಪದಿ ತುಳಿದು ಅವಳನ್ನು ಮದುವೆ ಆದವ ಯಾರು? ರಾಮ. ಹೌದಾ? ಹಾಗಾದ್ರೆ ಇದರಲ್ಲಿ ಏನೋ ಮಾಯೆ ಇರಬಹುದಲ್ವಾ? ಇದ್ದರೆ ಹಾಗಾದ್ರೆ ನಾವು ಈ ಸೀತಾ ಮಾತೆಯನ್ನು ರಾಮನ ಬಳಿ ಕೊಂಡು ಹೋಗುವ. ಯಾವುದು ಸತ್ಯ ಯಾವುದು ಮಾಯೆ ಪರೀಕ್ಷಿಸಬಲ್ಲವ ದೇವ ಆದಿತ್ಯ. ಈ ಸೀತಾ ಮಾತೆಯನ್ನ ರಾಮನ ಬಳಿಗಾಗಿ ಕೊಂಡೊಯ್ಯುವ. ಈಶ್ವರ ಪಾರ್ವತಿಗೆ ಸದಾಶಿವ ಮದುವೆ ಆಗುವಾಗ, ಸದಾಶಿವ ಹೌದು ಹೌದು, ಮದುವೆ ಆಗುವಾಗ ನನಗೆ 19 ವರ್ಷ. ಆಗ ಈಗ ನೋಡಿ ನನಗೆ ಎಷ್ಟು ವರ್ಷ ಆಗಿದೆ? ಈಗ ವರ್ಷ ಅಷ್ಟೇ ಆಯ್ತು. ಹಣ್ಣು 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 ಮುದುಕಾಗಿದ್ದೇನೆ. ನೀನು ನನ್ನ ಹತ್ರ ಇವಳ ಕಾಲು ಹಿಡಿಸುದ? ನನಗೆ ಸಂಶಯ, ಇದು ಸೀತಾ ಮಾತೆ ಅಲ್ಲ. ಹಾಗಾಗಿ ನಾನು ಇದರ ಕಾಲು ಹಿಡಿಯಲಾರೆ, ತಲೆ ಹಿಡಿಯುತ್ತೇನೆ. ನೀನು ಕಾಲ ಆದ್ರೇನು ತಲೆ ಆದ್ರೆ ಆದೀತು. ತಡ ಮಾಡುವುದು ಬೇಡ. ರಾಮದೇವರಲ್ಲಿಗೆ ನಾನು ಮೊದಲೇ ಹೇಳಿದೆ. ನೀವು ಮೊದಲೇ ಹೇಳಿದ್ದೀರಿ. ಹೌದು, ನನಗೆ ಪ್ರಾಯ ತುಂಬಾ ಆಗಿದೆ. ಹೌದು. ನಿನಗೆ ಗೊತ್ತಿಲ್ವ ದೇಹದಲ್ಲಿ ತಲೆಭಾರ ಅಂತ? ಹಾಗಾದ್ರೆ ನೀನು ನನ್ನ ತಲೆ ಹೋಲಿಸುತ್ತ ತಲೆಭಾರ, ತಲೆ ಹೆಚ್ಚು ಭಾರ. ಬಾ, ನಾನು ಕಾಲ ಮುನಿಸಿಲ್ಲೊಡನ್ಯಾತ ಕೆಳದಿರುತ್ತಾ ಆಸೀತೆ. ಜಾನಕಿ ಜಾನಕಿ ಜಾನಕಿ, ಈ ದೃಶ್ಯವನ್ನು ನೋಡುವುದಕ್ಕಿಂತ ನನ್ನ ಕಣ್ಣುಗಳು ಇಂಗಿ ಹೋಗಬಾರದಿತ್ತೆ. ರುಂಡ ಮುಂಡಗಳನ್ನು ಕಳೆದುಕೊಂಡು ರಕ್ತದ ಹೊಳೆಯಲ್ಲಿ ನೀನು ಬಿದ್ದಿರುವಂತಹ ದೃಶ್ಯವನ್ನು ಕಾಣುವಾಗ ಕರುಳು ಕಿವಿಚಿ ಹೋಗುತ್ತದೆ. ನಿನ್ನನ್ನು ಸದಾಕಾಲ ರಕ್ಷಿಸ್ತೇನೆ ಎನ್ನುವುದಾಗಿ ಭಾವಿಸಿ ನಿನ್ನ ಅಪ್ಪನಾದಂತಹ ಜನಕರಿಸಿ ನನಗೆ ಮದುವೆ ಮಾಡಿಕೊಟ್ಟ. ಆದರೆ ನಿನ್ನನ್ನು ಈ ರಕ್ಕಸದ ಕೈಯಿಂದ ಕಾಪಾಡುವುದಕ್ಕಾಗಲಿಲ್ಲ. ಒಂದು ಮಾತಾಡೇ ಸೀತಾ, ದಶಮುಖ ಹಾಗೂ ಇಂದ್ರಾರಿಯನ್ನು ಕೊಂದು ಕೊಡುತ್ತೇನೆ. ಬೇಡವೆಂದರೂ ಭಾಗ್ಯವೀನನ ಕೂಡ ಬಂದೆಯಲ್ಲ. ಅಯ್ಯೋ ವಿಧಿಯೇ. ದೇವದಿ ಮರುಗಳು ವಿಭೀಷಣ ನಿರ್ಧಾರ ದೇವರ ನಕಿಯಲ್ಲ, ದೇವಿ ಜಾನಕಿಯಲ್ಲ, ನಮ್ಮವರ ಕಪಟವಿದು. ದೇವಾದಿದೇವ ನರನಾಟಕವ ನಟಿಸಿ ದುಃಖಿಸಲಿ ಯಾಕೆ ಈ ಕಪಟ ಸತಿಗೆ? ದೇವಿ ಜಾನಕಿಯಲ್ಲ, ದೇವ ಯಾಕೆ ದುಃಖಿಸುತ್ತಿರುವೆ? ನಿನಗೆ ನನ್ನ ಮಾತಿನ ಮೇಲೆ ಭರವಸೆ ಇಲ್ಲವೇ? ಮತ್ತೆ ನಾನು ಒಮ್ಮೆ ಅವಳನ್ನು ಮುಟ್ಟಿ ನೋಡುತ್ತೇನೆ. ಇವಳು ನಿಜವಾದ ಸೀತೆ ಅಲ್ಲ. ನಾನೊಮ್ಮೆ ಮುಟ್ಟಿ ಪರೀಕ್ಷಿಸುತ್ತೇನೆ. ಏನು ವಿಚಾರ?
ವಿಚಿತ್ರವಿದೆ. ವಿಭೀಷಣ ಹೇಳಿದ ಶರಣ ವಿಭೀಷಣ ಮುಟ್ಟಿದ್ದೇ ತಡ. ಇಲ್ಲಿರುವಂತಹ ಸೀತೆಯ ಮೂರ್ತಿ ಎಲ್ಲಿಗೆ ಹೋಯಿತು ಅಂತ ಮಾಯಾ ಸೀತೆ ಹೌದು ಅಂತಾದ್ರೆ ಸೀತೆ ಮಾಯ ಆಗಿದ್ದಾಳೆ ಅಂತ ಹೇಳಿ ನಮ್ಮವರಿಗೆ ನಮಗೆ ಇಷ್ಟೊಂದು ಮಾಯದ ಮೂಲಕ ಮೋಸ ಮಾಡಿದ್ದಾನೆ ಎಂದಾದ್ರೆ ಅಲ್ಲಿ ನನ್ನ ಜಾನಕಿ ಅಶೋಕವನದಲ್ಲಿದ್ದಾಳೆ. ಅವಳ ಸ್ಥಿತಿ ಏನೋ ಹೇಗೋ. ನಾನು ಈಗಲೇ ಹೋಗಿ ನೋಡಿ ಬರ್ತೇನೆ. ಎಲ್ಲಿ ನೋಡಿದರಲ್ಲಿ ನನ್ನ ಪಾಲಿಗೆ ಸವನಿಸುತ್ತಾ ಇವೆ. ಆ ಮರ್ಕಟಾದಿಗಳು ರಣಕ್ಷೇತ್ರದಲ್ಲಿ ವಿಜೃಂಭಿಸುತ್ತಾ ಇದ್ದಾವೆ. ಏನು ಮಾಡೋಣ? ಇಂದು ರಣದಿ ರಾವಣ ಕೆಡ ಮಂಡೋದರಿಯ ಕಂದನಲ್ಲ ನಿಮ್ಮ ಮುಖ ನೋಡುವುದಿಲ್ಲ ಎನ್ನುವ ಹಾಗೆ ಪ್ರತಿಜ್ಞಾ ವಾಕ್ಯವನ್ನು ನಾಡಿ ಬಂದವರು ನಾವು ಹಿಂದೆ ಆಗುವಂತಿಲ್ಲ. ಹೌದು ಸರಿ, ಆಯದಿಂದ ಆಗದೆ ಇರುವಂತಹದ್ದು ಒಬ್ಬ ಆಯದಿಂದ ಮಾಡಬೇಕು. ಆದ್ದರಿಂದ ಏನು ಮಾಡೋಣ? ಮಹಾಯಜ್ಞವನ್ನು ಕೈಗೊಳ್ಳಬೇಕು. ಶುಕಾಚಾರ್ಯರೇ ರಣಕ್ಷೇತ್ರದಲ್ಲಿ ನಡೆಯುತ್ತಿರುವಂತಹ ವಿದ್ಯಮಾನಗಳನ್ನು ತಾವು ಅರಿತಿದ್ದೇನೆ. ಸೋಲೆ ಸವನಿಸುತ್ತಾ ಇವೆ. ಈ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ಗೆಲುವನ್ನು ಸಂಪಾದಿಸಿಕೊಳ್ಳಬೇಕು. ಕೊಳ್ಳಬೇಕು ಅಂತಾದ್ರೆ ಮಾರಣಾದ್ವರವನ್ನೇ ಕೈಗೊಳ್ಳಬೇಕು. ಆ ಮೂಲಕವಾಗಿಯೂ ಜಯ ಸ್ಥಿರಿಯನ್ನು ಒಲಿಸಿಕೊಳ್ಳಬೇಕು. ಸ್ವಾಮಿ, ನಿಮ್ಮ ತಲೆಯಲ್ಲಿ ಮರಣಾದ್ವರ ಆಗಿದೆ. ನನ್ನ ತಲೆಯಲ್ಲಿ ಮಾರಣಾದ್ವಾರ ಅಂದ್ರೆ ನನ್ನನ್ನು ಹೋಮಕುಂಡಕ್ಕೆ ಹಾಕುದು ಅಂತ ಹೇಳಿ ಹಾಗಲ್ಲ ಸ್ವಾಮಿ, ನಿಮ್ಮ ನಿರ್ದೇಶನದಲ್ಲಿ ನಿಮ್ಮ ನನ್ನ ಮುಖಾಂತರ ಮೂಲಕವಾಗಿ ಅದಕ್ಕೆ ಏನೇನೆಲ್ಲ ಬೇಕು, ಏನೆಲ್ಲ ಸಾಮಗ್ರಿಗಳು ಬೇಕು ಹೇಳಬೇಕು. ತಾವು ಮಾರಣಾಧ್ವರ ಮಾಡುವುದು ಅಂತಾದ್ರೆ ಯಾವಾಗಲೂ ನಾವು ಅಧ್ವರಕ್ಕೆ ಉಪಯೋಗಿಸುವಂತ ಸಾಹಿತ್ಯಗಳಲ್ಲ, ಮತ್ತೆ ವಿಶೇಷವಾಗಿ ವಿಚಿತ್ರವಾಗಿ ಆಗಬೇಕು. ಹೌದು ಹೌದು, ಏನೆಲ್ಲ ಆಗಬೇಕು? ಮಾವಿನ ಕಟ್ಟಿಗೆ. ಮಾವಿನ ಕಟ್ಟಿಗೆ? ಹೌದು. ಮಾವಿನ ಮರ ಕಡಿಯುವುದಕ್ಕೆ ಎಷ್ಟು ಜನ ಬೇಕು? ಮಾವಿನ ಮರ ಕಡಿಯುವುದಕ್ಕಲ್ಲ, ಮಾವಿನ ಕಟ್ಟಿಗೆ ಆಗ್ಬೇಕಾ. ಆಮೇಲೆ ತುಪ್ಪ ಹಾಕ್ಲಿಕ್ಕಿಲ್ಲ, ಮತ್ತೆ ರಕ್ತವನ್ನೇ ಸುರಿಬೇಕು. ಯಾವ ರಕ್ತ ಸ್ವಾಮಿ? ನರರ ರಕ್ತ. ನರರ ರಕ್ತ? ಹೌದು. ನೋಡೋಣ ಧರಿಸುವ. ಆಮೇಲೆ 777 ಕಪ್ಪೆಗಳು. ಕಪ್ಪೆಗಳು? ಹೌದು. ಇನ್ನು ಕಪ್ಪೆ ಹಿಡಿಯುವವರನ್ನು ಎಲ್ಲಿ ಹುಡುಕುವುದು? ಅದು ಈ ಸಮಯದಲ್ಲಿ ಸಮಯದ ಅಭಾವವೂ ಇದೆ. ಹೌದು, ದೊಡ್ಡ ಜಾತಿಯದ್ದು. ಹೌದು. ನೋಡೋಣ, ವ್ಯವಸ್ಥೆ ಮಾಡು. ಮತ್ತೆ 888 ಕೇರೆ ಹಾವುಗಳು. ಇದು ಒಳ್ಳೆಯದಾಗಿ ಇಲ್ಲಿ ನೋಡೋಣ ನೋಡೋಣ. ಇದ್ದಾರೆ ಹಿಡಿಯವರಿದ್ದಾರೆ. ಆಮೇಲೆ ಸೊಳ್ಳೆಗಳು, ನೊಣಗಳು. ಆಮೇಲೆ ಹೆಣ್ಣು ಭ್ರೂಣ. ಹೆಣ್ಣು ಶಿಶುವಿನ ಭ್ರೂಣ. ಹೌದು ಸ್ವಾಮಿ. ಈ ಮದುವೆ ಆದ ಮೇಲೆ ಗರ್ಭಿಣಿಯಾಗಿ ಹೆತ್ತವರಾಗಬೇಕು. ಮದುವೆ ಆಗದೇ ಇರುವವರ ನಮ್ಮ ರಾಕ್ಷಸರು ಎಷ್ಟಿದ್ದಾರೆ ಅಲ್ವಾ? ಆಮೇಲೆ ನರಗಳು ಬೇಕು. ನರಗಳು. ಈ ಎಲ್ಲ ವಿಚಿತ್ರವಾದಂತ ಸಾಹಿತ್ಯಗಳನ್ನು ಒಗ್ಗೂಡಿಸಿ ಮಾರಣಾದ್ವರನ್ನು ಮಾಡುವ ನೋಡೋಣ. ಕುಮ್ಮಿರಿಗಿರಿಯನ್ನು ತಿಳಿಯೋಣ. ಮೊದಲಿಗೆ ಗಣಪತಿ ಪ್ರಾರ್ಥನೆ ಮಾಡೋಣ. ಮಾರಣ ಮಾಡುವ ವಿಭೀಷಣ ನೋಡಿದೆಯೋ ದಗದಗಿಸುವ ದಳ್ಳುರಿಗೆ ನಮ್ಮ ಕಪಿಸೇನೆ ಎಲ್ಲ ಮೂರ್ಛಿತರಾಗಿ ಬೀಳುತ್ತಾ ಇದ್ದಾರೆ. ಇದು ಎಲ್ಲಿಂದ ಬರುವ ಹೊಗೆ? ಇದರ ಮೂಲ ಏನು ಹೇಳುವೆಯಾ? ರಾಮ, ಇದು ಇಂದ್ರಜಿತು ಮೂಲ ನಿಕುಂಬಿನೆಯಲ್ಲಿ ಯಾಗ ಮಾಡುತ್ತಿದ್ದಾನೆ. ಆ ಯಾಗವನ್ನು ಪೂರ್ತಿಯಾದರೆ ಅವನಿಗೆ ಬೇಕಾದಂತಹ ಶಸ್ತ್ರಾಸ್ತ್ರಗಳು, ರಥಗಳು ಸಿಗುತ್ತದೆ. ನಾವು ಅವನ ಯಾಗವನ್ನು ಪೂರ್ತಿ ಮಾಡಲು ಬಿಡಬಾರದು. ಅವನನ್ನು ಕೊಲ್ಲುವುದಕ್ಕೆ ಏನು ಅರ್ಹತೆ ಬೇಕು? ಅವನನ್ನು ಕೊಲ್ಲುವುದಕ್ಕೆ 12 ವರ್ಷ ಆಹಾರ, ನಿದ್ರೆ, ಮೈಥುನವನ್ನು ಯಾರು ಬಿಟ್ಟಿರ್ತಾರೋ ಅವರಿಂದ ಮಾತ್ರ ಅವನನ್ನು ಕೊಲ್ಲಲು ಸಾಧ್ಯ. ಅಂತವರು ನಮ್ಮ ಸೇನೆಯಲ್ಲಿ
ಇಂದ್ರಾಣಿಯನ್ನು ಕೊಲ್ಲುವಂತ ಸಮರ್ಥರು ಯಾರಿದ್ದಾರೆ ಎಂಬುದಾಗಿ ನಾನಿದ್ದೇನೆ. ಕೊಡಿ ನನಗೆ ಅಪ್ಪಣೆ ಕೊಟ್ಟರೆ ಏನು ಮಾಡ್ತೀನಿ? ನಿನ್ನ ಅಪ್ಪಣೆ ನನಗಿದ್ರೆ ಸಾಕು. ಇಂದ್ರಾಣಿಯನ್ನು ಎಲ್ಲವರಿಂದ ಆಗುವ ಕಾರ್ಯ ಅಲ್ಲ ಅಂತ ಹೇಳಿದ್ದಾನೆ. ನಿನಗೆ ಮಾರ್ಗದರ್ಶನ ಕೊಡುವುದಕ್ಕೆ ವಿಭೀಷಣ ಇದ್ದಾನೆ, ಹನುಮಂತಾದಿ ಕಪಿವೀರರಿದ್ದಾರೆ. ಅವರನ್ನೆಲ್ಲ ಸೇರಿಸಿಕೊಂಡು ಇಂದ್ರಜಿತ್ತುವಿನ ವಧೆ ಮಾಡಿ ಬಾ. ಮಾಡಿ ಯುದ್ಧದಲ್ಲಿ ಜಯವನ್ನು ಹೊಡೆಯುವಂತ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ಯೋ? ಹೇಳು ಹೇಳು. ಎಡಕಾಲಿಯಿಂದ ನನ್ನನ್ನು ತೋರಿಸುವುದಕ್ಕಾಗಿ ಬಂದಿದ್ದಾರೋ? ದೇಶದ್ರೋಹಿ, ಸ್ವಜನದ್ರೋಹಿ, ಬಂಧುದ್ರೋಹಿ, ಮೊದಲು ಅವರನ್ನು ಕೊಲ್ತೇನೆ.
ಹೇಳದಿರು. ಮತ್ತೆ ಬಾರಿ ಚಾಪಗೊಳ್ಳುತ್ತ ಬಂದಿದ್ದಾರೆ ಮನುಷ್ಯ ತೀರಿತು ನಿನ್ನ ಆಯುಷ್ಯ. ಮೂರ್ತಿಯೊಳಗಿವನೋ ಹರ ಹರ ಅಗದ ಶಿವ ಶಿವ ಕೇವಲ ಭರಮ ಎಂಬುದಾಗಿ ತಿಳಿದಿರುವಂತಹ ನಾನು ಕಾಡಿಯಾಗಿ ಹೋರಾಟ ಮಾಡಿ ಆದರೆ ರಣಕ್ಷೇತ್ರದಲ್ಲಿ ಮೂರ್ಛಾವಸ್ಥೆಯಲ್ಲಿ ಬಿದ್ದು ಬಿಟ್ಟು ಸುರಧರೋರಗರನ್ನೇ ಕಣ್ಣುಗೊಟ್ಟಿ ನಡುಗಿದ್ದೀರಿ. ಈ ಇಂದ್ರರಿಗೆ ಇಂದು ಈ ರೀತಿಯಾಗಿ ರಣಕ್ಷೇತ್ರದಲ್ಲಿ ಸೋಲು ಸವನಿಸ್ತದೆ, ಮೂರ್ಛಾವಸ್ಥೆಯಲ್ಲಿ ಬೀಳುತ್ತೇನೆ. ಆದರೆ ಏನಿದರ ಅರ್ಥ? ಒಂದು ಕಾಲದಲ್ಲಿ ದಿಗ್ವಿಜಯ ಮಾಡುತ್ತಿರುವಂತಹ ನನ್ನ ಅಪ್ಪರಿಗೆ ಇಂದ್ರನಿಂದ ಸೋಲು ಸವನಿಸಿದಾಗ ಅವರನ್ನೇ ಗೆದ್ದವರು. ಪ್ರಪಂಚದಲ್ಲಿ ಅದೆಷ್ಟೋ ಅಸುರರಾಗಲಿ ಎಂದಿದ್ದರು, ಇಂದ್ರನನ್ನು ಗೆದ್ದಿದ್ದಾರೆ, ಸೋಲಿಸಿದ್ದಾರೆ. ಆದರೆ ಚಕ್ರಾರಿ ಗೆದ್ರಾರಿ ಇಂದ್ರಜಿತು ಎನ್ನುವಂತ ನೆಗಳತೆಗೆ ಪಾತ್ರರಾದವರು ಯಾರು? ಅದು ಇದ್ರೆ ವರ್ತಮಾನ ಕಾಲದಲ್ಲಿ ಈ ಮೇಘನಾದರಿಗಲ್ಲದೆ ಮತ್ತಾರಿಗಿಲ್ಲ. ಅಂತಹ ಎಲ್ಲವರನ್ನು ನಡುಗಿಸಿರುವಂತಹ ಇಂದ್ರರಿಗೆ ಇಂತಹ ದೀನ ಸ್ಥಿತಿ ಒದಗಿ ಬರುತ್ತದೆ. ಆದರೆ ಏಳದ್ವರಗಳನ್ನು ಮಾಡುವುದರ ಮೂಲಕ ಅದ್ವರದಿಂದ ಯಾವುದನ್ನೆಲ್ಲ ಸಂಪಾದಿಸಿಕೊಳ್ಳುವುದಕ್ಕಾಗುತ್ತದೆ ಎಂಬುದನ್ನು ಸಂಶೋಧನೆ ಮೂಲಕ ಪ್ರಪಂಚಕ್ಕೆ ತಿಳಿಯಪಡಿಸಿದವರು ತೋರ್ಪಡಿಸಿದರು ನಾನು. ಹೆಚ್ಚಾಕೆ ನನ್ನ ಅಜ್ಜಯ್ಯ ನಿಂತಹ ಮಹಾಪ್ರಸಾದ ಆ ಅಸ್ತ್ರವನ್ನು ಪ್ರಯೋಗಿಸಿದೆ ಅಂತಾದರೆ ಯಾವ ಫಲವು ಎಲ್ಲ ನಿಷ್ಫಲವಾಗಿ ಹೋಯಿತು, ವ್ಯರ್ಥವಾಗಿ ಹೋಯಿತು. ಯಜ್ಞ ಮೂಲಕವಾಗಿ ಅದೆಷ್ಟೋ ರತ್ನಗಳನ್ನೆಲ್ಲ ಸಂಪಾದಿಸಿಕೊಂಡರೂ ಕೂಡ ಈ ಕಾಲದಲ್ಲಿ ಈ ರೀತಿಯಾಗಿ ನನಗೆ ಸೋಲುವುದಕ್ಕೆ ಬರುತ್ತದೆ ಅಂತಾದ್ರೆ ಅರ್ಥ ಮಾಡಿಕೊಂಡೆ. ಈತಗಳು ನರರಲ್ಲ ಬಂದ ಕೋಟಕಗಳಿಗೂ ಕೋಟಿಗಳ ಬಲವೆಲ್ಲ ಸಿದ್ಧ ಕೈತವನ ಯತಿಯಾಗಿ ತಾತ ಕಳವಿಲಿ ತಂದ ಸೀತೆ ಮಾನವಿಯಲ್ಲ ಪತ್ತಾಗ ಸೀತೆ ಮಾನವಿಯಲ್ಲ
ಈಡಗಳು ನರರಲ್ಲ. ನಮ್ಮ ವಂಶಕ್ಕೆ ಕೇಡಾಗಿ ಹುಟ್ಟಿದವಳು ನಮ್ಮ ಅತ್ತೆಯಾಗಿರುವಂತ ಅಲ್ಲ ಅಂತಾದರೆ ಯಾವುದೋ ನೇಮನನ್ನು ನೊಟ್ಟಿ ಕಾನೂನದಲ್ಲಿ ವಾಸ ಮಾಡುತ್ತಿರುವಂತ ಅವರನ್ನು ಕೆಣಕುವ ಅವಶ್ಯಕತೆ ಇತ್ತೆ? ಕಿವಿ ಮಲೆಗಳನ್ನು ತುಂಡರಿಸಿಕೊಂಡು ಬಂದಂತ ಆ ನನ್ನ ಅತ್ತೆಯಲ್ಲಿ ನಮ್ಮಪ್ಪ ಕೇಳಿದ್ದಾನಂತೆ, ಏನು ತಂಗಿ ಮಾರಿ, ಈ ತಂಗಿಯೇ ಮಾರಿಯಾಗಿ ಬಂದಿದ್ದಾಳೆ ಎಂಬುದು ಅವನಿಗೆ ಗೊತ್ತಾಗಿದೆ ಅಪ್ಪ. ಮತ್ತೆ ಬಡಿಯಿತು ಅಂತ ಇದು ಅಪ್ಪನಿಗೆ ಬಡ್ದದ್ದು. ನನ್ನ ಅತ್ತೆಯ ಮೂಲಕವಾಗಿ ಪ್ರತಿಭಟಿಸಬೇಕು ಎನ್ನುವಂತ ಭಾವನೆಯನ್ನು ಹೊಂದಿರುವಂತಹ ನನ್ನಪ್ಪ ಮಾಡಿದ್ದಾದ್ರು ಏನು ಈ ಅತಿವೇಶ ಅಲ್ಲ ಅಂತಾದ್ರೆ ನನ್ನಪ್ಪನಿಗೆ ವೇಷ ಮಾಡುವ ಚಟ ಯಾಕೆ ಅಲ್ಲ ಅಂತಾದ್ರೆ ಈ ರೇಣು ಲೋಕದಲ್ಲಿ ಬೆರೆದಾಡಿದಂತ ದುರ ನರೋರಗ ಭಯಂಕರನ್ನೇ ತಲ್ಲಣಿಸಿದಂತಹ ನನ್ನಪ್ಪನಿಗೆ ಕೇವಲ ಮಾನವರ ತರುಣಿಯನ್ನು ತರುವಲ್ಲಿ ಗಡ್ಡ ಕಟ್ಟಬೇಕಾದಂತ ಅವಶ್ಯಕತೆ ಕಳವಿರಾಯತಿಯಾಗಿ ತಂದು ಬಿಟ್ಟ. ಅಲ್ಲ ನನಗೆ ಅರ್ಥವಾದದ್ದು ಮತ್ತೆ ಈಗ ಅರ್ಥವಾಗುತ್ತಾ ಇವೆ. ಯಾಕೆ ಶ್ರೀರಾಮಚಂದ್ರ ಎನ್ನುವಂತಹ ಮಹಾ ವ್ಯಕ್ತಿಯನ್ನು ಅಲ್ಲ, ಮಹಾಶಕ್ತಿಯನ್ನು ಅಲ್ಲ, ಆ ಸ್ತ್ರೀಯನ್ನು ಮುಟ್ಟಬೇಕು, ಹತ್ತಿರ ಹೋಗಬೇಕು ಅಂತ ಸ್ಪರ್ಶಿಸಬೇಕು ಅಲ್ಲ, ಅವರಲ್ಲಿ ಸಂಬಂಧವು ಬೆಳೆಸಬೇಕು ಅಂತಾದ್ರೆ ನಿಷ್ಕಾಮ ಕರ್ಮಯೋಗಿಯಾಗಿರಬೇಕು. ನನ್ನಪ್ಪ ಅದನ್ನೇ ಮಾಡಿದ್ದು. ನಿಷ್ಕಾಮ ಕರ್ಮಯೋಗಿಯಾಗಿ ಹೋದದ್ದು ಗಡ್ಡ ಕಟ್ಟಿದ್ದಲ್ಲ, ಕಳವಿನ ಯತಿಯಾಗಿ ಬಂದು ತಂದದ್ದು ಯಾರನ್ನು ಈಗ ನಾನು ಆಲೋಚನೆ ಮಾಡ್ತೀನಿ ಅಲ್ಲವಪ್ಪ. ಈ ಧರೆಯಲ್ಲಿರುವಂತಹ ದುಷ್ಟರನ್ನೆಲ್ಲ ವಧಿಸುವುದಕ್ಕಾಗಿ, ಶಿಷ್ಟರನ್ನು ಪರಿಪಾಲನೆ ಮಾಡುವುದಕ್ಕಾಗಿ ಶ್ರೀರಾಮನಾರಾಯಣರೇ ಅವತಾರ ರೂಪಿಯಾಗಿ ಸೂಕ್ಷ್ಮವಾಗಿಯೋ ಸ್ಥೂಲವಾಗಿಯೋ ಪೂರ್ಣ ರೂಪದಿಂದ ಬರ್ತಾನೆ ಎನ್ನುವಂತಹ ವಿಚಾರ ಹಲವು ಭಾಗವತೋತ್ತರರು ಹೇಳ್ತಾರೆ. ಹಾಗಾದ ಕಾರಣ ತಲೆಯ ಭಾರವನ್ನು ಇಡುವುದಕ್ಕಾಗಿ ಬಂದವನು ಮತ್ತೆ ಯಾರೂ ಅಲ್ಲ, ಶ್ರೀಮನ್ನಾರಾಯಣನೇ ರಾಮರೂಪಿಯಿಂದ ಬರ್ತಾರೆ. ಹಾಗಾದರೆ ಈತನ ಯಾರು? ಆತ ಪವಡಿಸುತ್ತಿರುವಂತಹ ಶಿಷ್ಯನೇ ಇರಬೇಕು. ಅಲ್ಲ ಅಂತಾದ್ರೆ ಇಂದ್ರಾರಿಯಾಗಿರುವಂತಹ ನನ್ನನ್ನು ಕೆಡವುವುದಕ್ಕೆ ಸಾಧ್ಯವಿಲ್ಲ. ಮಾನವಿ ಎಂಬುದಾಗಿಯೇ ಬದ್ಧ ಅಂತ ನಾವು ತಿಳಿದವು. ಮಾನವಿಯಲ್ಲ ಸಾಕ್ಷಾತ್ ಶ್ರೀದೇವಿ ಶ್ರೀಪತಿ ಈ ಅರ್ಹತೆಯಾಗಿದ್ದಾರೆ ಎನ್ನುವುದು ಸ್ಪಷ್ಟವಾಗುತ್ತಾ ಇವೆ ಕಾಲಕ್ಕೆ. ಹಾಗಾದ್ರೆ ಈತಗಳು ನರರಲ್ಲ ಎಂಬವ ಮಾತು ಸತ್ಯವಾಗಿ ಇಷ್ಟೆಲ್ಲ ಮಂದಿಗಳು ಈ ಕಪಿಗಳು ಹೋರಾಟ ಮಾಡ್ತಾ ಇದ್ದಾರೆ. ಕಪಿಗಳ ಬಲ ಅಲ್ವಪ್ಪ, ಅವುಗಳಿಗೆ ಎಲ್ಲಿಂದ ಸಾಮಾನ್ಯ ಮಂಗಗಳಿಗಿಂತ ಬಲ? ಎಲ್ಲವರು ಪದಚ್ಯುತಗೊಂಡು ದೇವೇಂದ್ರಾದಿ ದೇವತೆಗಳೆಲ್ಲ ಎಲ್ಲ ದಿಕ್ಕು ದೆಸೆ ಇಲ್ಲದೆ ಮನೆಯಲ್ಲಿ ವಾಸಿಸುತ್ತಾ ಇರುವಂತಹವರೆಲ್ಲ ಕೋಟಲ ರೂಪಿನಿಂದ ಬಂದು ಈ ರಾಮ ಲಕ್ಷ್ಮಣನಿಗೆ ಸಹಾಯವನ್ನು ಮಾಡುತ್ತಾ ಇದ್ದಾರೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಹಾಗಾದ್ರೆ ಆ ಶ್ರೀರಾಮ ಬಂದದ್ದು ಯಾಕಾಗಿ? ಪಿತೃವಾಕ್ಯ ಪರಿಪಾಲನೆ ಆಗಿ ತಂದೆಯ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ. ನಾನೀಗ ಬಂದದ್ದು ರಣಕ್ಷೇತ್ರಕ್ಕೆ ಯಾಕೆ? ನನ್ನ ಅಪ್ಪನ ಮಾತನ್ನು ಉಳಿಸುವುದಕ್ಕಾಗಿ. ಹಾಗಾದ್ರೆ ಅವರು ನರರೇ ಹೌದು ಅಂತಾದ್ರೆ ಗೆಲ್ಲಬಹುದು, ಅಲ್ಲ ಮೋಕ್ಷ ಪದವಿಯನ್ನೇರಬಹುದು. ನನ್ನ ಅಪ್ಪನ ತಲೆಯಲ್ಲಿ ಆಲೋಚನೆಯಲ್ಲಿ ಯಾವುದೋ ಒಂದು ಅಂತರ್ಗತವಾಗಿರುವಂತಹ ವಿಷಯ ಇದೆ ಎಂಬುದು ಈಗ ನನಗೆ ಸ್ಪಷ್ಟವಾಗಿದೆ. ಪ್ರಪಂಚದಲ್ಲಿ ಇರುವಂತಹ ವ್ಯಕ್ತಿಗಳನ್ನು, ಶಕ್ತಿಗಳನ್ನು, ಪ್ರಪಂಚವನ್ನೇ ತಿಳಿದಿರುವಂತಹ ನನ್ನಪ್ಪ ತಪ್ಪು ಮಾಡುವುದಕ್ಕಿಲ್ಲ, ಯಾವುದೋ ಒಂದು ದಾರಿ ಇದೆ ಎಂಬುದು ನನಗೆ ಗೊತ್ತಾಗಿದೆ. ಹಾಗಾದ್ರೆ ನನ್ನ ಕರ್ತವ್ಯ ಏನು? ಆಹಾರವೋ ಹೋರಾಟ ಮಾಡಿದೆ ಕಡಿಯಾಗಿ. ಆದರೆ ಒಂದೊಮ್ಮೆಗೆ ನಾನು ನಡೆಯಲ್ಲಿ ಬಿದ್ದೆ ಎನ್ನುವ ಹಾಗೆ
ಜಯ ಸಿರಿ ಒಲಿಯಿತು ಎನ್ನುವ ಹಾಗೆ ಭಾವಿಸಬೇಡುವ. ಯಾಕಂದ್ರೆ ಇಂದ್ರಾರಿಯನ್ನು ಕೊಲ್ಲಬೇಕು ಗೆಲ್ಲಬೇಕು ಅಂತಾದ್ರೆ ಸಾಮಾನ್ಯದಿಂದ 12 ವರ್ಷ ನಿದ್ರೆ, ಆಹಾರ, ಮೈಥುನ ಸಂಘ ಇದನ್ನು ಬಿಟ್ಟಿರುವಂತಹ ವೃತ್ತವನ್ನು ಆಚರಿಸುವಂತಹ ವ್ಯಕ್ತಿಗೆ ಮಾತ್ರ ಗಂಗಕ್ಕೆ ಸುರಿದರು ಸುಮವೃಷ್ಟಿಯನಾಗ ಸುಮವೃಷ್ಟಿಯ ಸುರಿಸಿದನು ಅಣ್ಣನ ಆಶೀರ್ವಾದದಿಂದ ಇಂದ್ರಾಯಿಯ ವಧೆ ನನ್ನ ಕೈಯಿಂದ ಆಗಿ ಹೋಯಿತು. ಆದ್ರೆ ಏನು ಮಾಡೋಣ, ಇದನ್ನು ತಿಳಿದಂತಹ ಇಂದ್ರಾಣಿ ಮನಸ್ಸರು ಹೂವಿನ ಮಳೆಯನ್ನೇ ಗೈದಿದ್ದಾರೆ. ಇಂಥ ಪುಣ್ಯತಮವಾದಂತಹ ಕಥೆಯನ್ನು ಯಾರು ನೋಡ್ತಾರೆ, ಯಾರು ಆಡ್ತಾರೆ, ಯಾರು ಆಡಿಸ್ತಾರೆ, ಇವರಿಗೆಲ್ಲರಿಗೂ ನಾವು ನಂಬಿಕೊಂಡು ಬರುವಂತಹ ಶ್ರೀರಾಮನು ಹಾಗೂ ಮಹಾಗಣಪತಿಯು ಮಹಾಮಾಯಿಯು ಎಲ್ಲರಿಗೂ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಲ್ಪಿಸಲಿ ಎಂಬುದಾಗಿ ಈ ಕಥೆಗೆ ಮಂಗಲ ಹಾಡುವುದಕ್ಕೆ ಸಮೀಕರಣ. ಮಂಗಳ ಜಯ ಜಯ ರಾಮಚಂದ್ರನಿಗೆ, ಮಂಗಲ ದಶರಥ ನಂದನಿಗೆ, ಮಂಗಲ ತ್ರಿಗುಣಾತ್ಮಕ ಶ್ರೀದೇವಿಗೆ, ಮಂಗಲ ಭಕ್ತರ ಪೋಷಕಿಗೆ, ಮಂಗಲಂ ಜಯ ಮಂಗಲ